25ನೇ ತಾರೀಕು ಸಿದ್ದರಾಮಯ್ಯವರು ಮೈಸೂರಿನಲ್ಲಿ ಅಹಿಂದ ಮಾಡ್ತಾ ಇದ್ದಾರೆ. ಅವರ ಪಾರ್ಟಿ ಅಧ್ಯಕ್ಷರು ಅದರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಎರಡು ನೋಡು. ನಾವು 23ನೇ ತಾರೀಕು ಹಾಸನದಲ್ಲಿ ಮಾಡ್ತೀವಿ. ಅಹಿಂದದು ವ್ಯಾಖ್ಯಾನ ನನಗೆ ಸ್ವಲ್ಪ ತಡವರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಈ ದೇಶದಲ್ಲಿ ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಟ್ಟವರು ಯಾರು? ಇಡೀ ಇಂಡಿಯಾದಲ್ಲಿ ಲೋಕಲ್ ಬಾಡೀಸ್, ಕಾರ್ಪೊರೇಷನ್, ನಗರ ಪಾಲಿಕೆ, ನಗರಸಭೆ, ಯಾರು? ಇಡೀ ಇಂಡಿಯಾದಲ್ಲಿ ಯಾವುದೇ ಪಕ್ಷ ಕೊಡಲಿ, ಮುಸ್ಲಿಮರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಆರು ರೆಸಿಡೆನ್ಷಿಯಲ್ ಸ್ಕೂಲ್ ಕೊಟ್ಟಿರೋದು ಏನದು? ನಾನು ಬಿಟ್ಟು ಮೇಲೆ ಸಿದ್ದರಾಮಯ್ಯ ಡೆಪ್ಟಿ ಸಿಎಂ ಫೈನಾನ್ಸ್ ಎಕ್ಸೈಸ್ ಜಯಂತ್ ಪಟೇಲ್ ಮುಖ್ಯಮಂತ್ರಿ. ಆಮೇಲೆ ಕೃಷ್ಣ ವಾಟ್ ಹ್ಯಾಪನ್ ಟು ದೋಸ್ ರೆಸಿಡೆನ್ಷಿಯಲ್ ಸ್ಕೂಲ್? ನಾಯಕ್ ಸಮಾಜದವರಿಗೆ ರಿಸರ್ವೇಷನ್ ತಗೊಂಡು ಬಂದದ್ದು ಯಾರು? ಸಿದ್ದರಾಮಯ್ಯವ್ರನ್ನ ಗುರುತಿಸು ನಾನು ಅಂತ ಹೇಳಲ್ಲ, ಅವರೇ ಹೇಳ್ಕೊಳ್ಳಿ, ಅವರಿಗೆ ಬಿಡಿ. ನನ್ನ ಬಗ್ಗೆ ಅವ್ರು ಎಷ್ಟು ಬೇಕಾದ್ರೂ ಕಟ್ಟಿಡುವ ಮಾತಾಡಿ. ಅವ್ರ ಮೊದಲನೇ ಮಗ ತೀರೋದಾಗ ಅವ್ರ ಮನೆಗೆ ಹೋದೆ. ಇನ್ನು ಎರಡನೇ ಮಗ ಡಾಕ್ಟರ್ ಆಗಿದ್ದಾನೆ, ರಾಜಕೀಯ ತಗೊಂಬ. ಅವರೊಂದು ಪ್ರಶ್ನೆ ಕೇಳಿದ್ರು, ಈ ವಯಸ್ಸಿನಲ್ಲಿ ನೀವು ಎಷ್ಟು ದುಡಿತೀರಿ ಸರ್? ಏನು ಮಾಡಲಪ್ಪ, ನಿಮ್ಮಂತರೆಲ್ಲ ಹೊರಗೋದ್ಮೇಲೆ ಈ ಪಕ್ಷ ಉಳಿಸ್ಬೇಕಲ್ಲ, ಅದಕ್ಕೆ ದುಡಿತೀನಪ್ಪ ಅಂತ. ಈ ಅಹಿಂದ ಯಾರು ಯಾವ ಲೇಬಲ್ ಇಟ್ಕೊಂಡು ಮಾಡ್ತಾರೆ? ಹೌದು, ಇವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಈಗ ಒಳಮೀಸಲಾತಿ ಇದೆಯಲ್ಲ, ಯಾವ್ಯಾವ ಸಮಾಜಕ್ಕೆ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ಹಿಡಿತಾರೆ. ನೀವು 16 ಬಡ್ಜೆಟ್ ಇಟ್ಟಿದ್ದೀರಿ, ಹಿಡಿತಾರೆ, ಚರ್ಚೆ ಮಾಡುವ. ನೀವು ಬಾಗಲಕೋಟೆಯಲ್ಲಿ ನಿಂತ್ರಿ, ಕೋಲಾರಲ್ಲಿ ನಿಲ್ಬೇಕು, ಬಾಗಲಕೋಟೆಯಲ್ಲಿ ನಿಲ್ಬೇಕು, ಬಾದಾಮಿ. ಸರಿ, ತುಂಬ ಧನ್ಯವಾದಗಳು. ಶೆಟ್ರಿಗೆ ತುಂಬ ಧನ್ಯವಾದ. ವಯಸ್ಸಾಯ್ತು, ನಿಂತರು. ಅದು ಒಂದು ವರ್ಷ ಚರ್ಚೆ. ಕೋಲಾರ, ಬಾದಾಮಿ, ಮೈಸೂರು ಚರ್ಚೆ. ಒಬ್ಬ ಅಹಿಂದ ಲೀಡರ್ ಆಗಿ ತುಮಕೂರು, ಹುಬ್ಬಳ್ಳಿನಲ್ಲಿ ಜಾಲಪ್ಪ, ಉದಯ ಟಿವಿ ಹೆಣ್ಮಗಳು
ನಮ್ಮನ್ನು ಹರಾಗಾಕಿದ್ರು. ಅದೆಲ್ಲ ಆದಮೇಲೆ ನೀವು 5 ಇಟ್ಟಿರ್ತಾನೆ ಒಂದು ಕ್ಷೇತ್ರ ಹುಡುಕೋದಕ್ಕೆ ನಮಗೆ ಶಕ್ತಿ ಇಲ್ಲಪ್ಪ. ನಾನು ರಾಮನಗರಕ್ಕೆ ಬಂದುಬಿಟ್ಟೆ. ನಾನು 5 ಇಟ್ಟಿಲ್ಲ. ರಾಮನಗರ 5 ಅಲ್ಲ, ಒಕ್ಕಲಿಗರು ಒಳ್ಳೆ ನರಸೀಪುರ ತಿಪ್ಪಸ್ವಾಮಿ ಗೊತ್ತಿದೆ, ಲಿಂಗಾಯತರು, ಕುರುಬರು, ಒಕ್ಕಲಿಗರು ಎಲ್ಲ ಇದೆ. ಕುರುಬರನ್ನು MLC ಮಾಡಿದೆ ಒಳ್ಳೆ ನರಸೀಪುರದಲ್ಲಿ. ಮೈಸೂರಲ್ಲಿ ಚಿಕ್ಕಮಗಳೂರನ್ನ MLC ಮಾಡಿದೆ. ತುಂಬ ಮಾತಾಡ್ಬೋದು. ನೀವೊಂದು ಕ್ಷೇತ್ರ ಹುಡುಕೋದಕ್ಕೆ ಎಷ್ಟು ಚರ್ಚೆ ನಡೀತು. ನೀವು 5 ಲೀಡರೇ ಆಗಿದ್ರೆ ಎಲ್ಲಿ ಬೇಕಾದ್ರೂ ಗೆಲ್ಬೋದು. ಮುಸ್ಲಿಮ್ಸು, ಹಿಂದೂಗಳು, ಅಲ್ಪಸಂಖ್ಯಾತರು, anywhere in the state you can even why you have selected your son to vacate and to contest. This is Ainda. This is Ainda. ಅದಕ್ಕೆ ಮೈಸೂರು ಬಾಬಾ ಮತ್ತಿನ್ನೇನಾದ್ರು ದೇವೇಗೌಡರು ಸ್ವಲ್ಪ ಏನಾದರೂ ಈಗೇನೋ ಮೂಲೆ ಕೂತ ಅಂತ ಲೆಕ್ಕ ಹಾಕಿದ್ವಿ. ಇನ್ನೇನೋ ಮಾಡ್ತಾನೆ, ಇನ್ನೇನು ಮಾಡಿಬಿಟ್ಟಾರೋ ಅಂತ ಹೇಳಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದು ಮೈಸೂರಲ್ಲಿ ಆಯಿತು. ಬೇರೆ ಕಡೆ ಇಂದ ಮಾಡೋದು